ಪ್ರಾಚೀನ ಕಾಳಿದಾಸನಗರದಲ್ಲಿ ಪ್ರಸಿದ್ಧ ರಾಜ ವಿಕ್ರಮಾದಿತ್ಯನು ತನ್ನ ಧೈರ್ಯ, ಬುದ್ಧಿ ಮತ್ತು ನ್ಯಾಯಪೂರ್ಣ ಆಡಳಿತಕ್ಕಾಗಿ ಜನಪ್ರಿಯನಾಗಿದ್ದ. ಒಂದು ದಿನ ವಿಕ್ರಮನ ದರ್ಬಾರಿನ ಸಭೆಗೆ ಲಷ್ಯೊಬ್ಬರು ಆಗಮಿಸಿದರು. ಅವರು ರಾಜನ ಬಳಿ ಒಂದು ಸಹಾಯ ಕೇಳುತ್ತಾರೆ. ಮಹಾರಾಜ, ಈ ಹತ್ತಿರದ ಕಾಡಿನಲ್ಲಿರುವ ಮರದಲ್ಲಿ ಬೇತಾಳನೊಬ್ಬನು ವಾಸಿಸುತ್ತಾನೆ. ಅವನನ್ನು ಹಿಡಿದು ನನ್ನ ಬಳಿ ತಂದುಕೊಡಿ. ಅವನಿಂದ ನನಗೆ ಮಹಾಜ್ಞಾನ ಪಡೆಯಬೇಕಾಗಿದೆ. ವಿಕ್ರಮನು ವಶ್ಯ ಮನವಿಯನ್ನು ಗೌರವಿಸುತ್ತಾ ತನ್ನ ಕುದುರೆಯನ್ನು ಏರಿ ಕಾಡಿನತ್ತ ಪ್ರಯಾಣ ಆರಂಭಿಸಿದ. ಕಾಡು ಗಾಳ ನಿಶ್ಶಬ್ದವಾಗಿತ್ತು. ಆದರೆ ವಿಕ್ರಮನು ಹೆದರದೆ ಮುಂದೆ ಹೋದ. ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನೇ ತನ್ನ ಶಸ್ತ್ರವಾಗಿ ಮಾಡಿದವನು ಬೇತಾಳನನ್ನು ಹಿಡಿಯುವ ದಿಟ್ಟ ಸಂಕಲ್ಪ ಹೊಂದಿದ್ದ. ಕಾಡಿನ ಮಧ್ಯದಲ್ಲಿ ಬೃಹತ್ ಮರದ ಹತ್ತಿರ ವಿಕ್ರಮನ ಕಣ್ಣು ಬೇತಾಳನ ಮೇಲೆ ಬಿದ್ದಿತು. ಬಿಳಿ ಹೂಡು ಮತ್ತು ರಕ್ತಕೆಂಪು ಕಣ್ಣುಗಳೊಂದಿಗೆ ಬೇತಾಳ ವಿಚಿತ್ರವಾದ ಹಾಸ್ಯಭರಿತ ಧ್ವನಿಯಲ್ಲಿ ಮಾತನಾಡಲು ಆರಂಭಿಸಿದ. ಮಹಾರಾಜ, ನೀನು ನನ್ನನ್ನು ಹಿಡಿದು ಲಷ್ಯ ಬಳಿ ತಲುಪಿಸಲು ಬಯಸುತ್ತೀಯ. ಆದರೆ ನಾನು ಸುಲಭವಾಗಿ ಸಿಗುವವನಲ್ಲ. ನಾನು ಕಥೆಗಳನ್ನು ಹೇಳುತ್ತೇನೆ. ನೀನು ಸತ್ಯವಾದ ಉತ್ತರ ನೀಡಿದರೆ ಮಾತ್ರ ನಾನು ನಿನ್ನ ಜೊತೆ ಬರುತ್ತೇನೆ. ವಿಕ್ರಮನು ಆಯಿತು ಎಂದು ಹೇಳುತ್ತಾನೆ. ಬೇತಾಳ ಕಥೆ ಹೇಳಲು ಶುರು ಮಾಡುತ್ತದೆ. ಒಂದು ಕಾಲದಲ್ಲಿ ಇಬ್ಬರು ಸ್ನೇಹಿತರು ಇದ್ದರು. ಅವರ ಹೆಸರು ರಘು ಮತ್ತು ಶ್ಯಾಮ್ ಆಗಿತ್ತು. ಅವರು ತಮ್ಮ ಊರಿನಲ್ಲಿ ಪ್ರಸಿದ್ಧರಾಗಿದ್ದರು. ಎಲ್ಲಾ ಸಮಯದಲ್ಲೂ ಒಟ್ಟಾಗಿ ಇದ್ದರು. ಆದರೆ ಒಮ್ಮೆ ಅವರ ಊರಿಗೆ ಗಂಗಾ ಅನ್ನೋ ಒಬ್ಬ ಯುವತಿ ಬಂದಳು. ಗಂಗಾ ತುಂಬಾ ಸುಂದರವಾಗಿದ್ದಳು. ತನ್ನ ಸೌಂದರ್ಯದ ಮೂಲಕ ಎಲ್ಲಾ ಯುವಕರ ಹೃದಯ ಗೆದ್ದಳು. ಅವರು ಇಬ್ಬರೂ ಗಂಗಾಳನ್ನು ಪ್ರೀತಿ ಮಾಡಲು ಶುರು ಮಾಡಿದರು. ಆದರೆ ಶ್ಯಾಮನು ತನ್ನ ಸ್ನೇಹವನ್ನು ಮೀರಿ ಗಂಗಾಳನ್ನು ತನ್ನವಳಾಗಿಸಲು ಬಯಸಿದನು. ಆದರೆ ರಘು ಮಾತ್ರ ತನ್ನ ಸ್ನೇಹಿತನ ಪ್ರೀತಿಯನ್ನು ಗೌರವಿಸಿ ತನ್ನ ಪ್ರೀತಿಯನ್ನು ತ್ಯಜಿಸಿದ. ಆದರೂ ಕೆಲವೇ ತಿಂಗಳಲ್ಲಿ ಗಂಗಾ ರಘುವನ್ನು ಮದುವೆಯಾಗಲು ಬಯಸಿದಳು, ಏಕೆಂದರೆ ಅವನ ಗುಣ ಅವಳಿಗೆ ಹಿಡಿಸಿತ್ತು. ಗಂಗಾ ಮತ್ತು ರಘು ಮದುವೆಯಾದರು. ಆದರೆ ಶ್ಯಾಮನು ದ್ವೇಷದಿಂದ ತನ್ನ ಸ್ನೇಹಿತನನ್ನು ಹೊಡೆದು ಕೊಲ್ಲಲು ಯೋಜನೆ ಹಾಕಿದ. ಒಂದು ರಾತ್ರಿ ಶ್ಯಾಮನು ರಘುವಿನ ಮೇಲೆ ಕತ್ತಿಯಿಂದ ದಾಳಿ ಮಾಡಲು ಹೊರಟ. ಆದರೆ ಅದೇ ಸಮಯದಲ್ಲಿ ಗಂಗಾ ಶ್ಯಾಮನ ಕೃತ್ಯವನ್ನು ಕಾಣುವ ಮೂಲಕ ಅವನನ್ನು ತಡೆದು ಪೊಲೀಸ್ ಇಲಾಖೆಗೆ ಒಪ್ಪಿಸಿದಳು. ಕತೆ ಹೇಳಿದ ನಂತರ ಬೇತಾಳ ವಿಕ್ರಮನನ್ನು ಪ್ರಶ್ನೆ ಮಾಡಿತು. ಈ ಕಥೆಯಲ್ಲಿ ಯಾರು ನಿಜವಾದ ಗೆಳೆಯ? ಶ್ಯಾಮನ ಅಥವಾ ರಘುವ? ಇದರಲ್ಲಿ ಗಂಗೆಯ ಪಾತ್ರವೇನು? ವಿಕ್ರಮನು ನೆಲದತ್ತ ನೋಡುತ್ತಾ ಉತ್ತರ ಕೊಟ್ಟನು. ಗಂಗೆಯು ನಿಜವಾದ ಗೆಳೆಯಳು, ಏಕೆಂದರೆ ಅವಳ ನಿರ್ಭೀತಿಯಾದ ತೀರ್ಮಾನಗಳು ಮಾತ್ರ ಸತ್ಯ ಮತ್ತು ನ್ಯಾಯವನ್ನು ಬಲಪಡಿಸಿದವು. ರಘು ತನ್ನ ಸ್ನೇಹವನ್ನು ಗೌರವಿಸಿದರು. ತನ್ನನ್ನು ರಕ್ಷಿಸಲು ಗಂಗೆಯ ಹಸ್ತಕ್ಷೇಪವೇ ಮುಖ್ಯ. ಶ್ಯಾಮನ ದ್ವೇಷ ಗೆಳೆಯತನದ ತತ್ವವನ್ನು ಮೀರಿ ಹೋಗಿದೆ. ಈ ಉತ್ತರ ಕೇಳಿ ಬೇತಾಳ ಖುಷಿಪಟ್ಟ. ನೀನು ಸತ್ಯವನ್ನೇ ಹೇಳಿದ್ದೀಯ ಮಹಾರಾಜ. ಇನ್ನು ನಾನು ಲಷ್ಯ ಬಳಿ ಹೋಗಲು ಸಿದ್ಧನಾಗಿದ್ದೇನೆ ಎಂದನು. ವಿಕ್ರಮನ ಹೆಗಲ ಮೇಲೆ ಏರಿ ಲಷ್ಯ ಬಳಿ ತಲುಪುತ್ತಾರೆ. ಲಷ್ಯ ಬೇತಾಳನಿಂದ ಮಹಾಜ್ಞಾನವನ್ನು ಪಡೆದು ರಾಜನಿಗೆ ಕೃತಜ್ಞತೆಯಾದರು. ವಿಕ್ರಮನು ತನ್ನ ಸಾಮ್ರಾಜ್ಯಕ್ಕೆ ಮರಳಿ ಹೊಸದೊಂದು ಬುದ್ಧಿ ಮತ್ತು ನ್ಯಾಯಪೂರ್ಣತೆಯೊಂದಿಗೆ ತನ್ನ ಆಡಳಿತವನ್ನು ಮುಂದುವರಿಸಿದನು.